ಇನ್ನು ಇಂಡೋ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ನೇಹಿತ ಎನ್ನುತ್ತಲೇ ಭಾರತಕ್ಕೆ ಟರ್ಕಿ ಶಾಕ್ ಅನ್ನು ಕೊಟ್ಟಿದೆ. ಪಾಕ್ಗೆ ಬೆಂಬಲವನ್ನ ಘೋಷಿಸಿದೆ ಮಿತ್ರ ರಾಷ್ಟ್ರ ಟರ್ಕಿ. ಪಾಕ್ಗೆ ಹಡಗುವನ್ನು ಕೂಡ ಕಳಿಸಿಕೊಡುವಂತಹ ಮೂಲಕವಾಗಿ ಟರ್ಕಿ ತನ್ನ ಬುದ್ಧಿಯನ್ನು ತೋರಿಸಿದೆ. ಕರಾಚಿ ಬಂದರಿಗೆ ಈಗಾಗಲೇ ಟರ್ಕಿಯ ನೌಕಾಪಡೆಯ ಹಡಗು ಆಗಮಿಸಿಯಾಗಿದೆ. ಭೂಕಂಪದ ಸಮಯದಲ್ಲಿ ಭಾರತದಿಂದ ಟರ್ಕಿಗೆ ಹಲವು ರೀತಿಯ ನೆರವನ್ನ ಕೊಡಲಾಗಿತ್ತು. ಹಲವಾರು ರೀತಿಯ ನೆರವನ್ನ ಪಡ್ಕೊಂಡಂತಹ ಟರ್ಕಿ ಇಷ್ಟೇ ಪ್ರಾಮಾಣಿಕವಾಗಿ ಭಾರತದ ಜೊತೆಗೆ ಎಂತಹ ಸಂದರ್ಭದಲ್ಲೂ ಇರಬಹುದು ಅನ್ನುವಂತಹ ಭಾವನೆ ಇತ್ತು. ಆದರೆ ಮಾನವೀಯತೆಯನ್ನು ಮರೆತು ದ್ರೋಹದ ಕೆಲಸವನ್ನ ಟರ್ಕಿ ಮಾಡಿರೋದ್ರಲ್ಲಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿಂದೆ ಕೂಡ ಕಳೆದ 5-6 ದಿನಗಳ ಹಿಂದೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿಯವರು ಸೇನೆಗೆ ಸರ್ವಾಧಿಕಾರವನ್ನು ಕೊಟ್ಟರೋ ಆ ನಂತರದಲ್ಲಿ ಟರ್ಕಿಗೆ ಪಾಕ್ ಮನವಿಯನ್ನು ಮಾಡಿಕೊಂಡಿತ್ತು. ಆ ನಂತರದಲ್ಲಿ ಟರ್ಕಿ ಯಾವುದೇ ರೀತಿಯ ಸ್ಪಂದನೆಯನ್ನು ವ್ಯಕ್ತಪಡಿಸಲಿಲ್ಲ, ಶಸ್ತ್ರಾಸ್ತ್ರ ಪೂರೈಕೆ ಮಾಡೋದಿಲ್ಲ ಅಂತ ಹೇಳಿತ್ತು. ಅದಾದ ನಂತರದಲ್ಲಿ ಮೋಸ್ಟ್ಲಿ ಹಿಂಗೆ ಇರಬಹುದು ಅನ್ನುವಂಥ ಭಾವನೆ ಇತ್ತು. ಆದರೆ ಅದು ಸುಳ್ಳಾಗಿದೆ.